ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಹಿಜಾಬ್ ವಿಚಾರದಲ್ಲಿ ಬಿಜೆಪಿಯ ಲೆಕ್ಕಾಚಾರ ತಲೆ ಕೆಳಗಾಗ್ಬಿಡ್ತಾ ಇದ್ದಕ್ಕಿದ್ದಂತೆ ಕೇಸರಿ ಪಾಳ್ಯದಲ್ಲಿ ಟೆನ್ಷನ್ ಶುರುವಾಗಿರುವುದು ಯಾಕೆ? ಹಿಂದೂ ಮತಗಳ ಧ್ರುವೀಕರಣ ಆಗತ್ತೆ ಅಂತ ಒಳಗೊಳಗೆ ಖುಷಿ ಪಡ್ತಾ ಇದ್ದ ಕೇಸರಿ ಪಾಳ್ಯದಲ್ಲಿ ಈಗ ಹೊಸ ಲೆಕ್ಕಾಚಾರ ಶುರುವಾಗಿದೆಯಾ? ಅಷ್ಟಕ್ಕೂ ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಹೈಕಮಾಂಡ್ ಕೊಟ್ಟಿರುವಂತಹ ನಿರ್ದೇಶನ ಎಂಥದ್ದು? ಬಿಜೆಪಿಯ ಸ್ಟ್ರಾಟಜಿ ಏನು? ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಕರ್ನಾಟಕದ ಕರಾವಳಿಯಲ್ಲಿ ಶುರುವಾದಂತಹ ಹಿಜಾಬ್ ಗಲಾಟೆ ಕರ್ನಾಟಕ ಮೀರಿ ಕಾಶ್ಮೀರ ಮೀರಿ ಕೊನೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಿರೋದು ಗೊತ್ತೇ ಇದೆ. ರಾಜ್ಯ ಬಿಜೆಪಿ ಮಟ್ಟಿಗಂತೂ ಇದರಿಂದ ಒಂದಷ್ಟು ಲಾಭನೇ ಆಗಿದೆ. ಯಾಕಂದ್ರೆ ಬಿಟ್ಕಾಯಿನು, ಕಮಿಷನ್ನು, ಅದು ಇದು ಅಂತ ಆಡಳಿತ ಪಕ್ಷವನ್ನ ಪದೇ ಪದೇ ಪ್ರತಿಪಕ್ಷ ಕಟ್ಟ ಹಾಕ್ತಾ ಇತ್ತು. ಟೇಕ್ ಆಫ್ ಆಗ್ತಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ವು ಸರ್ಕಾರದ ಬಗ್ಗೆ. ಇಂಥ ಟೈಮಲ್ಲಿ ಈ ವಿಚಾರ ಲಾಭದಾಯಕವಾಗಿ ಕಂಡು ಬಂತು ಹಿಂದೂ ಮತಗಳ ಧ್ರುವೀಕರಣಕ್ಕೆ. ಆದರೆ ಈಗ ಬಿಜೆಪಿಯ ವರಿಷ್ಠರಿಗೆ ತಲೆನೋವು ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ ಈ ರೀತಿಯ ಒಂದು ನಿಲುವು ರಾಜ್ಯ ಸರ್ಕಾರ ಹಿಜಾಬ್ ವಿಚಾರದಲ್ಲಿ ಹೊರಡಿಸಿರುವಂತಹ ತೀರ್ಮಾನ ನಾಳೆ ಇಡೀ ದೇಶದಲ್ಲಿ ಸಮಸ್ಯೆ ಕಾರಣವಾಗಬಹುದು. ಬಿಜೆಪಿಯ ವಿರುದ್ಧ ಪ್ರತಿಪಕ್ಷಗಳು ಮಾಡ್ತಾ ಇರುವಂತಹ ಪ್ರಚಾರದಿಂದಾಗಿ ನಮ್ಮ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗೋ ಮಟ್ಟಿಗೆ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ, ನಾವು ಹ್ಯಾಂಡಲ್ ಮಾಡೋಣ, ಮ್ಯಾನೇಜ್ ಮಾಡೋಣ, ಇದನ್ನು ಸರಿಯಾಗಿ ಡ್ಯಾಮೇಜ್ ಆಗದಂತೆ ಅನ್ನೋ ನಿಲುವಿಗೆ ಬಂದಂತೆ ಕಾಣಿಸ್ತಾ ಇದೆ. ಮತ್ತು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಸ್ಟ್ರಿಕ್ಟ್ ಆಗಿ ಒಂದು ನಿರ್ದೇಶನ ಬಂದಿದೆ ಹೈಕಮಾಂಡ್ನಿಂದ. ಮುಸಲ್ಮಾನ್ ಸಹೋದರಿಯರ ವಿರೋಧಿಗಳಲ್ಲ ನಾವು ಬಿಜೆಪಿಗರು ಅನ್ನೋದನ್ನ ಅರ್ಥ ಮಾಡಿಸಿ ಆ ನಿಟ್ಟಿನಲ್ಲಿ ಸಮುದಾಯವನ್ನ ವಿಶ್ವಾಸಕ್ಕೆ ತಗೊಳ್ಳಿ ಮತ್ತು ಈ ಹಿಜಾಬ್ ಧಾರಣೆ ಆಯಾ ಸಂಸ್ಥೆಗಳಿಗೆ ಬಿಟ್ಟು ಬಿಡಿ ಅನ್ನೋ ಅರ್ಥದ ಸಂದೇಶ ರಾಜ್ಯ ಸರ್ಕಾರಕ್ಕೆ ರವಾನೆಯಾಗಿದೆ ವರಿಷ್ಠರಿಂದ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ. ಹಾಗಾದ್ರೆ ಯಾಕೆ ಇಲ್ಲಿ ಹಿಂದೂ ವರ್ಸಸ್ ಮುಸಲ್ಮಾನ್ ಅನ್ನುವಂತಹ ಗಲಾಟೆಗಳಾದ್ರೆ ಬಿಜೆಪಿ ಲಾಭನೇ ಆಗುತ್ತಲ್ವಾ? ಯಾಕೆ ತಲೆ ಕೆಡಿಸ್ಕೊಳ್ತಾ ಇದೆ ಅಂತ ಕೇಳಿದ್ರೆ, ಕರ್ನಾಟಕನೇ ಎಕ್ಸಾಂಪಲ್ ಆಗಿ ತಗೊಂಡ್ರೆ ನಾವು ಇಲ್ಲಿ ಬಹಳಷ್ಟು ಜನ ಬಿಜೆಪಿಯ ಶಾಸಕರು ಮುಸಲ್ಮಾನ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಗೆದ್ದು ಬಂದವರಿದ್ದಾರೆ. ಅಂಥವರ ಟೆನ್ಷನ್ಗೆ ಈ ಒಂದು ವಿವಾದ ಕಾರಣವಾಗಿದೆ. ಉದಾಹರಣೆಗೆ ನಾವು 2018ರ ರಿಸಲ್ಟನ್ನೇ ರೆಫರೆನ್ಸ್ ಆಗಿ ತಗೊಂಡ್ರೆ 33 ಕ್ಷೇತ್ರಗಳು ಮುಸಲ್ಮಾನ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ 15%ಗಿಂತ ಮುಸಲ್ಮಾನರು ಹೆಚ್ಚಿಗೆ ಇರುವಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿತ್ತು ಕಳೆದ ಚುನಾವಣೆಯಲ್ಲಿ. 2013ರ ಚುನಾವಣೆಯಲ್ಲಿ ಈ 33 ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮುಸಲ್ಮಾನ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬರೀ 6 ಸ್ಥಾನಗಳನ್ನು ಗೆದ್ದಿದ್ದ ಬಿಜೆಪಿ 2018ರಷ್ಟೊತ್ತಿಗೆ 15ಕ್ಕೆ ಆ ಸಂಖ್ಯೆಯನ್ನ ಏರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಸೊ ಮುಸಲ್ಮಾನ್ ಸಮುದಾಯ ಬಿಜೆಪಿಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿರುವ ಸ್ಪಷ್ಟ ಸಂದೇಶ ಸಿಕ್ಕಿತ್ತು. ಮೋದಿಯವರ ನಾಯಕತ್ವದಲ್ಲಿ ಬಿಜೆಪಿಯ ಬಗ್ಗೆ ಇರುವಂತಹ ಕಲ್ಪನೆ ಬದಲಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ದೇಶದಾದ್ಯಂತ ಏನು ಓಡಾಡ್ತಾ ಇದೆ, ಅದರ ಫಲವಾಗಿಯೋ ಅಥವಾ ಆಡಳಿತ ವಿರೋಧಿ ಅಲೆಯ ಪರಿಣಾಮವಾಗಿಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಿಜೆಪಿಯನ್ನ ಅಕ್ಸೆಪ್ಟ್ ಮಾಡಿಕೊಂಡಿದ್ವು ಅಲ್ಪಸಂಖ್ಯಾತ ಸಮುದಾಯಗಳು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಈ ರಿಸಲ್ಟ್ ಅನ್ನೇ ಆಧಾರವಾಗಿ ತಗೊಂಡು ಮಾತಾಡಿದ್ರೆ ಕಾಂಗ್ರೆಸ್ 19 ಸೀಟ್ಸ್ ಇದ್ದಿದ್ದು 15ಕ್ಕೆ ಇಳಿಕೆಯಾಗಿತ್ತು. JDSಗೂ ಕೂಡ ಪೆಟ್ಟು ಬಿದ್ದಿತ್ತು. ಬಿಜೆಪಿ ತನ್ನ ಸ್ಕೋರ್ ಅನ್ನ ಜಾಸ್ತಿ ಮಾಡ್ಕೊಂಡಿತ್ತು. ಈ ರೀತಿ ಇರುವಾಗ ಇಂತಹ ಹಿಜಾಬ್ ಗಲಾಟೆ ಅಥವಾ ಮುಸಲ್ಮಾನ್ ಸಮುದಾಯದ ಭಾವನೆಗಳನ್ನು ಕೆರಳಿಸುವಂತಹ ಯಾವುದೇ ಬೆಳವಣಿಗೆ ನಾಳೆ ಚುನಾವಣೆಯಲ್ಲಿ ಬಹಳ ಕಾಸ್ಟ್ಲಿ ಆಗಿಬಿಡಬಹುದು. ಆ ರೀತಿಯ ಟೆನ್ಷನ್ನು ಆಯಾ ಕ್ಷೇತ್ರಗಳ ಜನಪ್ರತಿನಿಧಿಗಳಿಗೆ ಶುರು ಆಗ್ಬಿಟ್ಟಿದೆ. ಅದು ಒಂದು ವಿಚಾರ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಇದು ದೇಶದ ಉದ್ದಗಲಕ್ಕೂ ಕೂಡ ಸಮಸ್ಯೆ ಮಾಡಬಹುದು. ಫಾರ್ ಎಕ್ಸಾಂಪಲ್ UPಯಲ್ಲಿಯೇ ಸೆಕೆಂಡ್ ಫೇಸ್ ಏನು 55 ಕ್ಷೇತ್ರಗಳಲ್ಲಿ ಮುಸಲ್ಮಾನ್ ಪ್ರಾಬಲ್ಯ ಅವರ ಮತಗಳೇ ನಿರ್ಣಾಯಕ ಅನ್ನುವಂಥ ಕ್ಷೇತ್ರಗಳಲ್ಲಿ ಆ ಸಮುದಾಯವನ್ನು ಎದುರು ಹಾಕ್ಕೊಂಡು ಗೆದ್ದು ಬರೋದಕ್ಕೆ ಸಾಧ್ಯನಾ? ಫಾರ್ ಎಕ್ಸಾಂಪಲ್ ಕಳೆದ UP ಎಲೆಕ್ಷನ್ ರಿಸಲ್ಟ್ ನೋಡಿದ್ರೆ ಮುಸಲ್ಮಾನ್ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ಕ್ಷೇತ್ರಗಳನ್ನ ಬಿಜೆಪಿ ಬಾಚಿಕೊಂಡಿತ್ತು. ಈ ರೀತಿ ವಾತಾವರಣ ಸೃಷ್ಟಿಯಾಗ್ತಿರುವಾಗ ಯಾಕೆ ಕೈಯಾರೆ ಹಾಳು ಮಾಡ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ ಮತ್ತು ಆ ಆತಂಕ ಈಗ ಹೈಕಮಾಂಡ್ ಅನ್ನು ಆವರಿಸಿಕೊಂಡಿದೆ. ಹಾಗಾಗಿ ಕರ್ನಾಟಕ ಬಿಜೆಪಿಗೆ ಸಂದೇಶ ರವಾನೆಯಾಗಿರುವುದು ತಕ್ಷಣಕ್ಕೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳೋ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅಂತ ನಿರ್ದೇಶನ ಕೂಡ ಬಂದಿರೋದು. ಈಗ ನಾವು ಗಮನಿಸಬಹುದು, ರಾಷ್ಟ್ರವ್ಯಾಪಿ ಏನೇ ಸಮಸ್ಯೆಗಳಾದರೂ ಕೂಡ ಒಂದು ಸಮುದಾಯ ಡಿಸ್ಟರ್ಬ್ ಆಗದಂತೆ ಅದನ್ನ ಮ್ಯಾನೇಜ್ ಮಾಡುವಲ್ಲಿ ಮೋದಿ ಅವರು ಕಾಳಜಿ ವಹಿಸಿದ್ರು. ರಾಮ ಮಂದಿರ ವಿಚಾರ ಇರಬಹುದು, CAA ಅದು ಇದು ಅಂತ ಗಲಾಟೆ ಆಗಿದ್ರು ಅದೆಲ್ಲವನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಪ್ರಯತ್ನ ಆಯಿತು. ಆದರೆ ಈಗ ಮತ್ತೆ
ಚುನಾವಣೆ ಹತ್ರ ಬರ್ತಾ ಇರುವಾಗ ಒಂದಾದ್ಮೇಲೆ ಒಂದು ರಾಜ್ಯ ಚುನಾವಣೆ ಎದುರಿಸೋದಕ್ಕೆ ಸಿದ್ಧವಾಗ್ತಿರೋ ಟೈಮಲ್ಲಿ ಹಿಜಾಬ್ ವಿಚಾರ ತುಂಬಾ ಕಾಸ್ಟ್ಲಿ ಆಗಿಬಿಡಬಹುದು ಬಿಜೆಪಿ ಎಚ್ಚೆತ್ತುಕೊಳ್ಳದೆ ಇದ್ರೆ. ಹಾಗಾಗಿ ಈಗ ತಪ್ಪು ಸರಿಪಡಿಸಿಕೊಳ್ಳುವಂತಹ ಲೆಕ್ಕಾಚಾರ ಶುರುವಾಗಿದೆ ಕೇಸರಿಪಾಳ್ಯದಲ್ಲಿ. ಇನ್ನು ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶ ನಮ್ಮ ಬೆಂಗಳೂರು ವ್ಯಾಪ್ತಿಯಲ್ಲಿ ಮುಸಲ್ಮಾನ್ ಹೋಲ್ಡ್ ಇರುವಂತಹ ಚಾಮರಾಜಪೇಟೆ, ಶಾಂತಿನಗರ, ಶಿವಾಜಿನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಸಾಧನೆ ಬಗ್ಗೆ ಮಾತಾಡೋದಾದ್ರೆ ಈ ಎಲ್ಲ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬಿಜೆಪಿ ನಂಬರ್ 1 ಆಗಲಿಲ್ಲ, ಕಾಂಗ್ರೆಸ್ಸೇ ನಂಬರ್ 1 ಆಗಿದೆ. ಆದರೆ ವೋಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ. 5% ಇದ್ದಿದ್ದು 10%ಗೆ ಏರಿಕೆ ಆಗಿದೆ. ಸೊ ಅಕ್ಸೆಪ್ಟೆನ್ಸ್ ಹೆಚ್ಚಾಗ್ತಾ ಇದೆ ಬಿಜೆಪಿಯ ಬಗ್ಗೆ. ಮುಸಲ್ಮಾನ್ ಸಮುದಾಯದಲ್ಲಿ ನಂಬಿಕೆ ಹುಟ್ಟುತ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಎಡವಬಾರದು ಅಂತ ಬಹಳ ನಾಜೂಕಿನ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಬಿಜೆಪಿಗರು. ಈಗ ಮೊನ್ನೆಯಷ್ಟೇ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು ಆಡಿದ ಮಾತುಗಳನ್ನು ನೆನಪು ಮಾಡ್ಕೊಳ್ಬಹುದು. ಮುಸಲ್ಮಾನ್ ಸಮುದಾಯದ ಸಹೋದರಿಯರ ದಿಕ್ಕು ತಪ್ಪಿಸುವ ಕೆಲಸ ಪ್ರತಿಪಕ್ಷಗಳಿಂದ, ಸಮಾಜ ವಿರೋಧಿ ಚಟುವಟಿಕೆಗಳು ಮಾಡುವಂಥವರಿಂದ ನಡೀತಾ ಇದೆ. ತ್ರಿವಳಿ ತಲಾಖ್ ನಿಷೇಧದ ಮೂಲಕ ಬಿಜೆಪಿಯ ಬಗ್ಗೆ ಮುಸಲ್ಮಾನ್ ಸಮುದಾಯದ ಮಹಿಳೆಯರಲ್ಲೇನು ಪ್ರೀತಿ ವಿಶ್ವಾಸ ಮೂಡಿತ್ತು, ಅದನ್ನು ನೋಡಿ ಹೊಟ್ಟೆ ಕಿಚ್ಚು ಮಾಡ್ಕೊಂಡಿರೋರು ಮಾಡ್ತಿರುವಂತಹ ಕೃತ್ಯ. ನಾವು ಎಲ್ಲಾ ಸಮುದಾಯದ ಅಭಿವೃದ್ಧಿಗೆ ಕೈಗೊಂಡಿರುವಂತಹ ಕಾರ್ಯಕ್ರಮಗಳನ್ನು ಸಹಿಸಿಕೊಳ್ಳೋದಿಕ್ಕಾಗದೆ ನಡೀತಾ ಇರುವಂತಹ ಹೊನ್ನಾರ ಅಂತ ವಾಗ್ದಾಳಿ ನಡೆಸಿದ್ರು. ಸೊ ಎಲ್ಲೂ ಸಮಸ್ಯೆಯಾಗದಂತೆ ಸಮುದಾಯವನ್ನ ವಿಶ್ವಾಸದಲ್ಲಿ ಇರಿಸ್ಕೊಳ್ಳೋದಕ್ಕೆ ಈಗ ನರೇಂದ್ರ ಮೋದಿ ಅವ್ರನ್ನು ಸೇರಿದಂತೆ ಬಿಜೆಪಿ ಹೈಕಮಾಂಡ್ ರೆಡಿ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ.